ಅನ್ನೋದು ಒಂದು ಹೋರಾಟನೇ ಅಲ್ವಾ. ಪ್ರತಿನಿತ್ಯ ನಾವು ಹೋರಾಟ ಮಾಡ್ತಾ ಇರ್ತೀವಿ ನಮ್ಮ ಒಂದು ಗುರಿಯನ್ನ ಮುಟ್ಟೋದಿಕ್ಕೆ, ನಮ್ಮ ಒಂದು ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದಿಕ್ಕೆ. ಈ ಆಸೆ ಆಕಾಂಕ್ಷೆಗಳು ಏನಾಗಿರುತ್ತೆ, ನಾನ್ ಚೆನ್ನಾಗಿರ್ಬೇಕು, ಖುಷಿಯಿಂದ ಇರ್ಬೇಕು, ಚೆನ್ನಾಗಿ ದುಡಿಬೇಕು, ಆರೋಗ್ಯದಿಂದ ಇರ್ಬೇಕು, ನನ್ನವರೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದು ಆಸೆಗಳು. ಇದನ್ನ ಈಡೇರಿಸ್ಕೋಬೇಕು ಅಂತಂದ್ರೆ ಒಂದು ಕ್ರಮಬದ್ಧವಾದ ಜೀವನವನ್ನ ನಾನು ಮಾಡ್ಬೇಕು, ಶಿಸ್ತಿನಿಂದ ಇರ್ಬೇಕು, ಒಂದು ಡಯಟ್ ಅನ್ನ ಮೇಂಟೈನ್ ಮಾಡಬೇಕು, ಬೆಳಗ್ಗೆ ಬೇಗ ಹೇಳ್ಬೇಕು, ಫಿಸಿಕಲಿ ಆಕ್ಟಿವ್ ಆಗಿರ್ಬೇಕು, ಹೆಚ್ಚು ಯಾರ ಜೊತೆ ಜಗಳ ಮಾಡಬಾರ್ದು, ಸಿಟ್ಟು ಕಡಿಮೆ ಮಾಡ್ಕೋಬೇಕು. ಹೀಗೆ ಹಲವಾರು ಕ್ರಮಗಳು ಇರುತ್ತೆ. ಇದನ್ನ ಯಾವುದನ್ನು ಪಾಲಿಸೋದಕ್ಕೆ ನಮ್ ಕೈಲಿ ಸಾಧ್ಯ ಆಗ್ತಾ ಇರೋದಿಲ್ಲ. ಯಾಕೆ ಹೀಗಾಗ್ತಾ ಇರತ್ತೆ ಅಂತಂದ್ರೆ ನಮ್ಮ ಮನಸ್ಸು ನಮ್ಮ ಮಾತನ್ನ ಕೇಳ್ತಾ ಇರಲ್ಲ. ಮನಸ್ಸಿಗೆ ಹೇಗೆ ಬೇಕೋ ಅದು ಹಾಗೆ ನಮ್ಮನ್ನ ಆಟ ಆಡಿಸ್ತಾ ಇರತ್ತೆ. ನಮ್ಮ ಬುದ್ಧಿ ಹೇಳ್ತಾ ಇರತ್ತೆ ಇದು ಕೆಟ್ಟದು, ಇದು ಮಾಡ್ಬೇಡ, ಇದು ಒಳ್ಳೇದು, ಇದನ್ನ ಮಾಡು ಅಂತ. ಆದ್ರೆ ನಮ್ಮ ಮನಸ್ಸು ಆ ಮಾತನ್ನ ಕೇಳ್ತಾ ಇರೋದಿಲ್ಲ. ಸೊ ಈ ಬುದ್ಧಿ ಮತ್ತು ಮನಸ್ಸಿನ ಮಧ್ಯೆ ಈ ಒಂದು ಸಂಘರ್ಷಣೆ ನಡೀತಾ ಇರತ್ತೆ. ಈ ಒಂದು ಸಂಘರ್ಷಣೆಯಲ್ಲಿ ಬುದ್ಧಿ ಸೋತೋಗುತ್ತೆ, ಮನಸ್ಸು ಗೆಲ್ಲುತ್ತೆ. ಸೊ ಹಾಗಾಗಿ ನಾವು ಅಂದ್ಕೊಂಡಿರೋದನ್ನ ನಾವು ಮಾಡಕ್ಕಾಗ್ತಿರಲ್ಲ. ನಾವ್ ಏನ್ ಮಾಡ್ಬಾರ್ದು ಅನ್ಕೊಂಡಿರ್ತೀವೋ ಅದನ್ನೇ ಮಾಡ್ತಾ ಇರ್ತೀವಿ, ಏನ್ ಮಾಡ್ಬೇಕು ಅನ್ಕೊಂಡಿರ್ತೀವೋ ಅದನ್ನ ಮಾಡ್ತಾ ಇರೋದಿಲ್ಲ. ಸೊ ಆಸ್ ಅ ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ನಮ್ಗೊಂದು ಗಿಲ್ಟ್ ಕಾಡ್ತಾ ಇರುತ್ತೆ, ಜೊತೆಗೆ ಒಂದು ರಿಗ್ರೆಟ್, ನಾನು ಹಿಂಗ್ ಮಾಡ್ಬಾರ್ದಿತ್ತು, ಮಾಡ್ಬಿಟ್ಟೆ ಅಂತ ನಾವು ಅದನ್ನ ಪಶ್ಚಾತ್ತಾಪ ಪಡ್ಕೊಂಡು ಆಮೇಲೆ ಕಳೆಯುವಂಥದ್ದು. ಸೊ ಈ ಒಂದು ಮನಸ್ಥಿತಿಗೆ ನಾವು ಏನಕ್ಕೆ ಬರ್ತೀವಿ, ಯಾಕೆ ಮನಸ್ಸು ನಮ್ಮ ಮಾತನ್ನ ಕೇಳಲ್ಲ ಅನ್ನೋದನ್ನ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ತುಂಬಾ ಸಲ ನಾವು ಅಂದ್ಕೊಂಡಿರ್ತೀವಿ ಈ ಮನಸ್ಸೇ ನಾವು, ಈ ಬುದ್ಧಿನೇ ನಾವು, ಈ ದೇಹನೇ ನಾವು, ನಾನು ಅಂದ್ರೆ ನನ್ನ ದೇಹ, ನಾನು ಅಂದ್ರೆ ನನ್ನ ಮನಸ್ಸು, ನಾನು ಅಂದ್ರೆ ನನ್ನ ಬುದ್ಧಿ ಅಂತ. ಇದು ತಪ್ಪು. ನಾನು ಅಂತಂದ್ರೆ ಈ ದೇಹನೂ ಅಲ್ಲ, ಈ ಮನಸ್ಸು ಅಲ್ಲ, ಹಾಗೆ ಈ ಬುದ್ಧಿನೂ ಅಲ್ಲ. ಹಾಗಾದ್ರೆ ನಾನು ಯಾರು? ಈ ಪ್ರಶ್ನೆನ ನೀವು ದಿನ ಹಾಕೊಂಡು ಯೋಚನೆ ಮಾಡಿ. ಯಾಕೆ ಅಂತಂದ್ರೆ ನಾವೇನ್ ಹೇಳ್ತೀವಿ, ನನ್ನ ಮನಸ್ಸು, ನನ್ನ ಕೈ, ನನ್ನ ಬುದ್ಧಿ, ನನ್ನ ಕಾಲು ಅಂತ ಹೇಳ್ತೀವಿ ಹೊರತು ನಾನೇ ಇದು ಅಂತ ಯಾವತ್ತಾರು ಹೇಳ್ತೀವ? ಈ ಮನಸ್ಸೇ ನಾನು, ಈ ಬುದ್ಧಿನೇ ನಾನು ಅಂತ ನಾವ್ ಹೇಳ್ತೀರಾ? ಅಂದ ಮೇಲೆ ನನ್ನ ಕೈ, ನನ್ನ ಕಾಲು ಅಂದ್ಮೇಲೆ ಆ ನನ್ನ ಅನ್ನೋದು ಯಾರು, ಆ ನಾನು ಅನ್ನೋದು ಯಾರು ಹಾಗಾದ್ರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಈ ಮನಸ್ಸನ್ನ ನಮ್ಮ ಮಾತನ್ನ ಕೇಳೋ ಹಾಗೆ ಹೇಗೆ ಮಾಡೋದು ಅನ್ನೋದನ್ನ ನಾವು ಕಲ್ತ್ಕೋಬಹುದು. ಆ ಮನಸ್ಸನ್ನ ನಾವು ಹಿಡಿತದಲ್ಲಿ ಹಿಡ್ಕೋಬೇಕು. ಆ ಚಂಚಲವಾಗಿರೋ ಮನಸ್ಸನ್ನ ನಾವು ಒಂದು ಫ್ರೇಮ್ ಅಲ್ಲಿ ಹಾಕಿಡ್ಬೇಕು. ನಮ್ಮ ಮಾತನ್ನ ಮನಸ್ಸು ಕೇಳೋ ಹಾಗೆ ಮಾಡ್ಬೇಕು, ಬುದ್ಧಿ ಮಾತನ್ನ ಮನಸ್ಸು ಕೇಳೋ ಹಾಗೆ ಮಾಡಬೇಕು. ಆಗ ನಮ್ಮ ಆಸೆ ಏನಿದೆಯೋ, ನಮ್ಮ ಕನಸುಗಳು ಏನಿದೆಯೋ ಅದನ್ನೆಲ್ಲ ನಾವು ಈಡೇರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೆ. ಹಾಗೇನೆ ನನ್ನ ಒಂದು ಕ್ಲಿನಿಕ್ಗೆ ಬರುವಂತ ಒಂದು ಕೌನ್ಸಿಲರ್ಸ್ಗೂ ಇದ್ರ ಬಗ್ಗೆ ನಾನು ಅವ್ರಿಗೆ ತಿಳಿಸ್ಕೊಡ್ಬೇಕು. ಇದನ್ನ ಹೇಗೆ ತಿಳಿಸ್ಕೊಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಸಿಕ್ಕಿದ್ದು ಈ ಪುಸ್ತಕ. ಈ ಪುಸ್ತಕದ ಹೆಸರು ಮನಸ್ಸು ಮತ್ತು ಆಧುನಿಕ ಸಮಸ್ಯೆಗಳು ಅಂತ ಹೇಳಿ. ಇದು ನನಗೆ ಎಲ್ಲಿ ಸಿಕ್ತಪ್ಪ ಅಂತಂದ್ರೆ ನಮ್ಮ ಬೆಂಗಳೂರಿನ ರಾಮಕೃಷ್ಣ ಮಠದಲ್ಲಿ, ರಾಮಕೃಷ್ಣ ಆಶ್ರಮದ ಬುಕ್ ಸ್ಟಾಲ್ ಅಲ್ಲಿ ನನಗೆ ಇದು ಸಿಕ್ತು. ಸೊ ಇದನ್ನ ಇಮಿಡಿಯೇಟ್ ಆಗಿ ನನ್ನ ಕಣ್ಣಿಗೆ ಬಿದ್ದ ತಕ್ಷಣ ನಾನು ಇದನ್ನ ಪರ್ಚೇಸ್ ಮಾಡಿದೆ. ಇದಕ್ಕೆ ಬರೀ 75 ರೂಪೀಸ್. ಇದು ಫಸ್ಟ್ ಇಂಗ್ಲಿಷ್ ಅಲ್ಲಿ ಪಬ್ಲಿಷ್ ಆಗಿದೆ. ಇದನ್ನ ಬರ್ದಿರೋ ಅಂತದ್ದು ಅದೇ ಮಠದ ಸ್ವಾಮೀಜಿಗಳು, ಸ್ವಾಮಿ ಬೋಧಮಯಾನಂದ ಅಂತ ಹೇಳಿ. ಇದನ್ನ ಫಸ್ಟ್ ಇಂಗ್ಲಿಷ್ ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ, ಮೈಂಡ್ ಅಂಡ್ ಮಾಡರ್ನ್ ಪ್ರಾಬ್ಲಮ್ಸ್ ಅಂತ. ಇದನ್ನ ನಂತರ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರುವಂತವರು ಶ್ರೀನಿವಾಸ್ ಸುಬ್ರಹ್ಮಣ್ಯಂ ಅಂತ ಹೇಳಿ. ಸೊ ಇದು ನಮ್ಮ ಈ ಒಂದು ಆಧುನಿಕ ಒಂದು ಜಗತ್ತು ಏನಿದೆ, ಈ ಮಾಡರ್ನ್ ವರ್ಲ್ಡ್ ಅಂತ ಏನಿದೆ, ಅಲ್ಲಿ ನಾವು ಯಾವ್ಯಾವ ತರ ಸಮಸ್ಯೆಗಳನ್ನ ಎದುರಿಸ್ತಾ ಇದೀವಿ, ಯಾವ ರೀತಿಯ ಒಂದು ಹೋರಾಟವನ್ನ ಮಾಡ್ತಾ ಇದೀವಿ, ಮತ್ತು ನಮ್ಮ ಈ ಗುರಿಗಳನ್ನ ನಾವು ಹೇಗೆ ತಲುಪಬೇಕು ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಇದರಲ್ಲಿ ವಿವರಿಸಿದ್ದಾರೆ. ಸೊ ಮೊದಲನೇ ಚಾಪ್ಟರ್ ಅಲ್ಲೇ ನನ್ನ ಪ್ರಶ್ನೆ ಏನಿತ್ತು, ನಾನು ಯಾರು, ಈ ಬುದ್ಧಿ ಅಂದ್ರೇನು, ಮನಸ್ಸು ಅಂದ್ರೇನು, ಈ ಬುದ್ಧಿ ಮತ್ತು ಮನಸ್ಸನ್ನ ನನ್ನ ಅಧೀನ ಅಂದ್ರೆ ನನ್ನ ಕಂಟ್ರೋಲ್ಗೆ ಹೇಗೆ ತಗೋಬೇಕು, ಈ ಮನಸ್ಸು ನನ್ನ ಮಾತನ್ನ ಕೇಳೋ ಹಾಗೆ ಹೇಗೆ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆಗೆ ನಂಗೆ ಈ ಮೊದಲನೇ ಅಧ್ಯಾಯದಲ್ಲಿ ಉತ್ತರ ಸಿಕ್ಬಿಡ್ತು. ಈ ಮೊದಲನೇ ಅಧ್ಯಾಯದಲ್ಲಿ ಮನಸ್ಸು ಮತ್ತು ನಾವು ಅಂತ ಹೇಳಿ ಈ ಅಧ್ಯಾಯ. ಇದರಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನ ಇಲ್ಲಿ ಹೇಳಿರುವಂತದ್ದು. ಸೊ ಸ್ವಾಮಿ ವಿವೇಕಾನಂದರು ನಾನು ಯಾರು ಮತ್ತು ಈ ಬುದ್ಧಿ ಅಂದ್ರೇನು, ಮನಸ್ಸು ಅಂದ್ರೇನು, ಇದನ್ನ ನಮ್ಮ ಅಧೀನದಲ್ಲಿ ಹೇಗೆ ತಗೋಬೇಕು ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಮೂಲಕ ಇದನ್ನ ವಿವರಣೆ ಕೊಟ್ಟಿದ್ದಾರೆ. ಸೊ ಆ ಉದಾಹರಣೆ ಏನಪ್ಪಾ ಅಂತಂದ್ರೆ, ವಿವೇಕಾನಂದರು ಈ ಒಂದು ದೇಹ ಮತ್ತೆ ಬುದ್ಧಿ ಮತ್ತೆ ಮನಸ್ಸನ್ನ ಒಂದು ರಥಕ್ಕೆ ಹೋಲಿಸಿದ್ದಾರೆ. ರಥ ಅಂತಂದ್ರೆ ಒಂದು ಚಾರಿಯಟ್. ಸೊ ಈ ಸಂಪೂರ್ಣವಾಗಿ ಒಂದು ರಥ ಏನಿರುತ್ತೆ ಅದು ನಮ್ಮ ದೇಹ ಅಂತ ಹೇಳಿ ಅವರು ಹೋಲಿಸಿರುವಂತದ್ದು. ಸೊ ಆ ರಥದಲ್ಲಿ ಯಾರಿರ್ತಾರೆ? ಸವಾರ. ಸೊ ಆ ಸವಾರ ಅನ್ನೋದು ನಾನು.
ಅಂದ್ರೆ ಸೆಲ್ಫ್. ಸೊ ಆ ಒಂದು ದೇಹ ಅನ್ನೋ ಒಂದು ರಥದಲ್ಲಿ ಸವಾರ ಇರ್ತಾನೆ, ಅದು ನಾನು. ಇನ್ಯಾರು ಇರ್ತಾರೆ? ಸಾರಥಿ. ಸೊ ಆ ಸಾರಥಿ ಅನ್ನೋದು ಯಾರು? ನಮ್ಮ ಬುದ್ಧಿ. ಸೊ ನಾನು, ನನ್ನ ದೇಹ ಮತ್ತು ನನ್ನ ಬುದ್ಧಿ, ಆ ಸಾರಥಿ ಅನ್ನೋದು ನನ್ನ ಬುದ್ಧಿ. ಸೊ ಇನ್ಯಾರು ಇರ್ತಾರೆ ರಥದಲ್ಲಿ ಅಂತಂದ್ರೆ ಕುದುರೆಗಳಿರುತ್ತೆ ಅಲ್ವಾ, 5 ಕುದುರೆಗಳು ಅಂತ ಇಟ್ಕೊಳ್ಳಿ. ಸೊ ಆ 5 ಕುದುರೆಗಳು ಪಂಚೇಂದ್ರಿಯಗಳು, ನಮ್ಮ ಒಂದು ಈ 5 ಸೆನ್ಸರಿ ಆರ್ಗನ್ಸ್ ಅಂತ ಹೇಳಿದ್ದಾರೆ. ಸೊ ನಾವು ಈ ಪಂಚೇಂದ್ರಿಯಗಳ ಮೂಲಕ ಗ್ರಹಿಸುವಂತದ್ದು ಅಲ್ವಾ, ಸೆನ್ಸ್ ಮಾಡುವಂತದ್ದು. ಸೊ ಅದು ಆ 5 ಕುದುರೆಗಳು. ಸೊ ರಥ ಆಯ್ತು, ಸವಾರ ಆಯ್ತು, ಸಾರಥಿ ಆಯ್ತು, ಕುದುರೆ ಆಯ್ತು. ಇನ್ಯಾರು ಇರ್ತಾರೆ? ಕಡಿವಾಣಗಳಿರುತ್ತೆ. ಸೊ ಆ ಸಾರಥಿ ಮಾತನ್ನ ಕುದುರೆಗಳು ಕೇಳಬೇಕು ಅಂತಂದ್ರೆ ಅದಕ್ಕೆ ಮೂಗ್ದಾರ ಹಾಕಿರ್ತಾರೆ, ಒಂದು ಕಡಿವಾಣ ಹಾಕಿರ್ತಾರೆ. ಅದನ್ನ ಅವರು ಮನಸ್ಸಿಗೆ ಕಂಪೇರ್ ಮಾಡಿದ್ದಾರೆ. ಸೊ ರಥ ಅಂತಂದ್ರೆ ದೇಹ, ಸವಾರ ಅಂತಂದ್ರೆ ನಾನು, ಸಾರಥಿ ಅಂತಂದ್ರೆ ಬುದ್ಧಿ, ಕುದುರೆಗಳು ಅಂತಂದ್ರೆ ನಮ್ಮ ಪಂಚೇಂದ್ರಿಯಗಳು 5 ಸೆನ್ಸರಿ ಆರ್ಗನ್ಸ್, ಮತ್ತೆ ಕಡಿವಾಣಗಳು ಅಂತಂದ್ರೆ ಮನಸ್ಸು ಅಂತ ಹೇಳಿ ತುಂಬಾ ಅದ್ಭುತವಾಗಿ, ತುಂಬಾ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದರಿಂದ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನೋಡಿ, ಆ ರಥ ಯಾವ ಕಡೆ ಚಲಿಸ್ಬೇಕು, ಯಾರ ಪ್ರಕಾರ ಚಲಿಸ್ಬೇಕು ಅಂತಂದ್ರೆ ಸವಾರನ ಪ್ರಕಾರ ಅಲ್ವಾ. ಆ ಸವಾರ ಅಂದ್ರೆ ಪ್ಯಾಸೆಂಜರ್ ಎಲ್ಲಿ ಹೋಗ್ಬೇಕು ಅಂತ ಇಚ್ಛಿಸ್ತಾನೋ, ಅವನ ಒಂದು ಡೆಸ್ಟಿನೇಷನ್ ಏನಿರುತ್ತೆ, ಅವನ ಒಂದು ಗುರಿ ಎಲ್ಲಿ ಮುಟ್ಟಬೇಕು ಅಂತ ಇರುತ್ತೋ ಅದ್ರ ಪ್ರಕಾರ ಆ ರಥ ಚಲಿಸ್ಬೇಕು. ಆ ರಥನ ಚಲಿಸೋದು ಯಾರು, ಡ್ರೈವ್ ಮಾಡೋದು ಯಾರು ಅಂತಂದ್ರೆ ಆ ಸಾರಥಿ. ಸೊ ಸವಾರ ಯಾರಿಗೆ ಡೈರೆಕ್ಷನ್ಸ್ ಕೊಡ್ಬೇಕು? ಸಾರಥಿಗೆ ಡೈರೆಕ್ಷನ್ಸ್ ಕೊಡ್ಬೇಕು. ನಾನು ಇಂಥ ಕಡೆ ಹೋಗ್ಬೇಕಪ್ಪ, ಇಂಥ ಕಡೆ ಕರ್ಕೊಂಡು ಹೋಗು ಅಂತ. ಸರಿ ಅಂತ ಹೇಳಿ ಸಾರಥಿ ಕರ್ಕೊಂಡು ಹೋಗ್ತಾನೆ. ಆ ಸಾರಥಿ ಸವಾರನ್ನ ಮತ್ತೆ ರಥವನ್ನ ಆ ಒಂದು ಡೆಸ್ಟಿನೇಷನ್ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಅವನ ಹಿಡಿತದಲ್ಲಿ ಯಾರಿರ್ಬೇಕು? ಆ ಸಾರಥಿ ಹಿಡಿತದಲ್ಲಿ ಕುದುರೆಗಳಿರ್ಬೇಕು, ಪಂಚೇಂದ್ರಿಯಗಳು. ಆ ಕುದುರೆಗಳು, ಪಂಚೇಂದ್ರಿಯಗಳು ಸಾರಥಿ ಹಿಡಿತದಲ್ಲಿ ಇರ್ಬೇಕು ಅಂತಂದ್ರೆ ಅಲ್ಲಿ ಏನ್ ಬೇಕು? ಕಡಿವಾಣಗಳಿರ್ಬೇಕು, ಮನಸ್ಸು ಬೇಕು. ಸೊ ಆ ಸಾರಥಿ ಹಿಡಿತದಲ್ಲಿ ಆ ಕಡಿವಾಣಗಳು ಮತ್ತೆ ಆ ಕುದುರೆಗಳು ಎರಡೂ ಬಂದಾಗ ಅಂತಂದ್ರೆ ಆ ಸಾರಥಿ ಅಂದ್ರೆ ಯಾರು? ಬುದ್ಧಿ. ಆ ಬುದ್ಧಿ ಹಿಡಿತದಲ್ಲಿ ಮನಸ್ಸು ಮತ್ತೆ ಪಂಚೇಂದ್ರಿಯಗಳು ಬರ್ಬೇಕು. ಆಗ ಮಾತ್ರ ಆ ಸಾರಥಿ ಆ ಸವಾರನ್ನ ಅವನ ಗುರಿ ತಲುಪೋದಕ್ಕೆ ಹೆಲ್ಪ್ ಮಾಡಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ? ಕುದುರೆಗಳಿಗೆ ಎಲ್ಲಿಷ್ಟನೋ, ಅವುಗಳಿಗೆ ಎಲ್ಲಿ ಇಷ್ಟ ಅಂತ ಹೋಗ್ಬೇಕು ಅಂತ ಇಷ್ಟ ಆಗುತ್ತೋ ಅಲ್ಲಿ ರಥನೂ ಚಲಿಸ್ಬೇಕು, ಸವಾರನು ಚಲಿಸ್ಬೇಕು, ಸಾರಥಿನೂ ಚಲಿಸ್ಬೇಕು. ಅವಾಗ ನಮ್ಮ ಗುರಿಯನ್ನ ನಾವು ಮುಟ್ಟಕ್ಕಾಗತ್ತಾ? ಆ ನಾನು ಅನ್ನೋ ಒಂದು ಸವಾರ ಏನಿರ್ತಾನೆ ಅವನ ಗುರಿಯನ್ನ ಮುಟ್ಟಕ್ಕಾಗತ್ತಾ? ಯೋಚನೆ ಮಾಡಿ, ಇಲ್ಲ ಅಲ್ವಾ? ಸೊ ಈ ಒಂದು ಕಾರಣಕ್ಕೆ ಸ್ವಾಮಿ ವಿವೇಕಾನಂದರು ಏನ್ ಹೇಳ್ತಾರೆ ಅಂತಂದ್ರೆ, ನಿನ್ನ ಒಂದು ಗುರಿಯನ್ನ ತಲುಪೋದಿಕ್ಕೆ ನಿನ್ನ ಹಿಡಿತದಲ್ಲಿ ಫಸ್ಟ್ ನೀನು ಯಾವ್ದನ್ನ ಹಿಡ್ಕೋಬೇಕು ಅಂತಂದ್ರೆ ಬುದ್ಧಿಯನ್ನ, ನಿನ್ನ ಬುದ್ಧಿ ಶಕ್ತಿನ ನಿನ್ನ ಹಿಡಿತದಲ್ಲಿ ಹಿಡ್ಕೋ. ನಿನಗೆ ಏನ್ ಒಳ್ಳೇದು, ನಿನಗೆ ಏನ್ ಮಾಡ್ಬೇಕು ಅನ್ಸುತ್ತೋ, ನಿನಗೆ ಏನ್ ಸರಿ ಅನ್ಸುತ್ತೋ ಆ ಒಂದು ಡೈರೆಕ್ಷನ್ಸ್ ಅನ್ನ ನಿನ್ನ ಬುದ್ಧಿಗೆ ಕೊಡು. ನಂತರ ಆ ಬುದ್ಧಿ ಶಕ್ತಿ ಹಿಡಿತದಲ್ಲಿ ಯಾವ್ದು ಬರ್ಬೇಕು ಅಂತಂದ್ರೆ ನಿನ್ನ ಮನಸ್ಸು ಮತ್ತೆ ಪಂಚೇಂದ್ರಿಯಗಳು. ಅಂದ್ರೆ ಆ ಸಾರಥಿ ಕಂಟ್ರೋಲ್ಗೆ ಹೇಗೆ ಆ ಕಡಿವಾಣಗಳು ಮತ್ತೆ ಕುದುರೆಗಳು ಬಂತೋ ಹಾಗೆ ನಿನ್ನ ಬುದ್ಧಿಶಕ್ತಿಯ ಕಂಟ್ರೋಲ್ಗೆ, ಅಧೀನಕ್ಕೆ ನಿನ್ನ ಮನಸ್ಸು ಮತ್ತೆ ಪಂಚೇಂದ್ರಿಯಗಳು ಬರಬೇಕು. ಆಗ ಮಾತ್ರ ನಿನ್ನ ಮನಸ್ಸು ಮತ್ತೆ ಬುದ್ಧಿ ಎರಡು ನಿನ್ನ ಮಾತನ್ನ ಕೇಳುತ್ತೆ, ನಿನ್ನ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳಿ ಅವರು ಇಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿರುವಂತದ್ದು. ನನಗಂತೂ ಈ ಎಕ್ಸಾಂಪಲ್ ತುಂಬಾನೇ ಇಷ್ಟ ಆಯ್ತು. ಇದನ್ನ ನಾನು ವೈಯಕ್ತಿಕವಾಗೂ ಇದನ್ನ ಅಳವಡಿಸ್ಕೊಂಡಿದ್ದೀನಿ. ಮತ್ತೆ ನನ್ನ ಒಂದು ಉದ್ಯೋಗ ಏನಿದೆ, ಒಂದು ಪ್ರೊಫೆಷನ್ ಏನಿದೆ, ಅದರಲ್ಲೂ ಇದನ್ನ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಸ್ಪೆಷಲಿ ನಾನು ಯಾರು ಮತ್ತೆ ನನ್ನ ಗುರಿಯನ್ನ ನಾನು ಹೇಗೆ ತಲುಪಬೇಕು ಅನ್ನೋ ಒಂದು ಪ್ರಶ್ನೆ ಯಾರಿಗೆ ಕಾಡ್ತಾ ಇದೆಯೋ ಅಂಥವ್ರಿಗೆ ನಾನು ಈ ಉದಾಹರಣೆಯ ಮೂಲಕನೇ ಅವರಿಗೆ ನಾನು ಇದನ್ನ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಈ ಬುಕ್ ಅನ್ನ ರಾಮಕೃಷ್ಣ ಮಠದಲ್ಲಿ ಪರ್ಚೇಸ್ ಮಾಡಬಹುದು. ಬರೀ 75 ರೂಪೀಸ್ ಮಾತ್ರ ಈ ಬುಕ್ಗೆ. ಇದರಿಂದ ತುಂಬಾನೇ ಉಪಯೋಗಗಳಿವೆ. ನಮ್ಮನ್ನ ನಾವು ವೈಯಕ್ತಿಕವಾಗಿ ಸುಧಾರಿಸ್ಕೊಳ್ಳೋದಕ್ಕೆ ಏನೇನು ವಿಷಯಗಳನ್ನ ನಾವು ತಿಳ್ಕೋಬೇಕೋ, ಎಷ್ಟು ಸುಲಭವಾಗಿ ತಿಳ್ಕೋಬೇಕೋ ಅಷ್ಟು ವಿಷಯಗಳು ಈ ಬುಕ್ ನಲ್ಲಿ ಇದೆ. ಹೇಳ್ಬೇಕು ಅಂದ್ರೆ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಂದು ಮನಃಶಾಸ್ತ್ರ, ಒಂದು ಸೈಕಾಲಜಿ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಬುಕ್ ನ ಓದಿದ್ರೆ ಸಾಕು. ನಾವು ಸುಧಾರಿಸ್ಕೋಬಹುದು, ನಮ್ಮ ಗುರಿಗಳನ್ನು ನಾವು ತಲುಪಬಹುದು, ಜೊತೆಗೆ ನಾವು ಒಂದು ನೆಮ್ಮದಿಯಿಂದ ಖುಷಿಯಾಗಿ ಇರಬಹುದು. ಸೊ ನೀವು ಕೂಡ ಈ ಬುಕ್ ನ ಓದಿ ನೀವು ಯಾರು ಅನ್ನೋದನ್ನ ತಿಳ್ಕೊಳ್ಳಿ, ಮತ್ತೆ ನಿಮ್ಮ ಗುರಿಯನ್ನ ತಲುಪಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.